ಸ್ವತಃ ಈಶ್ವರಪ್ಪನವರೇ ನಮ್ಮ ಜೊತೆಗೆ ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಈಶ್ವರಪ್ಪನವರೇ ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಸರ್. ನಮಸ್ಕಾರ. ನೋಡಿದೆ ನಿಮ್ಮ ಭಾಷಣವನ್ನು, ಬಹಳ ಸಿಟ್ಟಿನಿಂದ ಆಕ್ರೋಶಭರಿತರಾಗಿ ಮಾತಾಡಿದ್ದೀರಿ, ಸಹಜ ಕೂಡ ಅದು. ಆದರೆ ಈ ಸಿಟ್ಟು ಸಸ್ಟೇನ್ ಆಗುತ್ತಾ ಅಂತ, ಇದು ದೃಢ ನಿಶ್ಚಯವಾ? ಸ್ಪರ್ಧೆ ಮಾಡೇ ಮಾಡ್ತೀರಾ? ಇವತ್ತು ಶಿವಮೊಗ್ಗ ನಗರದ ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವವಾದಿಗಳ ನನ್ನ ಹಿತೈಷಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿಯ ಭಾರತೀಯ ಜನತಾ ಪಾರ್ಟಿ ಇರಬಾರ್ದು. ನರೇಂದ್ರ ಮೋದಿ ಅಪೇಕ್ಷೆ ಪಟ್ಟಂತೆ ಕುಟುಂಬ ರಾಜಕಾರಣದ ಕೈಯಲ್ಲಿ ಪಕ್ಷ ಇರಬಾರ್ದು ಅನ್ನೋಂಥ ಉದ್ದೇಶ ನರೇಂದ್ರ ಮೋದಿ ಹೇಳಿದ್ದಾರೆ. ಆ ದಿಕ್ಕಿನಲ್ಲಿ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪಕ್ಷವನ್ನು ಕಟ್ಟಿರೋಂಥ ಕಾರ್ಯಕರ್ತರು ನೊಂದಿದ್ದಾರೆ. ಆ ಎಲ್ಲ ಕಾರ್ಯಕರ್ತರ ಧ್ವನಿಯಾಗಿ ಮತ್ತು ಇನ್ನು ಮುಂದೆ ಹಿಂದುತ್ವದ ಪರವಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಎಲ್ಲ ಕಾರ್ಯಕರ್ತರು ಇವತ್ತು ಸೂಚನೆ ಕೊಟ್ಟಿರೋ ಪ್ರಕಾರ ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.